ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ನೀಲೇಶ್ ಮಾತನಾಡ್ತಿದ್ದೀನಿ. ನಾನಿವತ್ತು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಅನಿಲ್ಗೋಡು ಗ್ರಾಮಕ್ಕೆ ಬಂದಿದ್ದೀನಿ. ಇಲ್ಲಿ ಶ್ರೀ ಕುಮಾರರಾಮ ಮಹಾಸತಿ ದೇವಾಲಯಕ್ಕೆ ಬಂದಿದ್ದೀನಿ. ಇಲ್ಲಿ ದೇವಾಲಯದ ಬಗ್ಗೆ, ವಿಶೇಷತೆಗಳ ಬಗ್ಗೆ, ಇಲ್ಲಿ ನಡೆಯುವಂಥ ಆಚರಣೆಗಳ ಬಗ್ಗೆ ಎಲ್ಲದರ ಬಗ್ಗೆ ವಿವರಿಸ್ತೀನಿ. ಬನ್ನಿ ಹೋಗೋಣ. ಸ್ನೇಹಿತರೆ, ನಾನು ಆಗಲೇ ಹೇಳಿದ ಹಾಗೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಶ್ರೀ ಅನಿಲ್ಗೋಡು ಗ್ರಾಮದಲ್ಲಿ ಬರುವಂತಹ ಶ್ರೀ ಕುಮಾರರಾಮ ಮಹಾಸತಿಯರ ದೇವಾಲಯ ಇದೇ ಆಗಿದೆ. ಸ್ನೇಹಿತರೆ, ಈ ದೇವಾಲಯವು ತುಂಬ ಪುರಾತನವಾದಂತಹ ದೇವಾಲಯಂತಹ ಇಲ್ಲಿಯ ಸ್ಥಳೀಯರು ಹೇಳುತ್ತಾರೆ. ಆದರೆ ಇಲ್ಲಿ ಇದರ ಬಗ್ಗೆ ನಿಖರವಾದಂತಹ ದಾಖಲೆಗಳು ಎಲ್ಲೂ ಕಂಡುಬಂದಿಲ್ಲ. ಆದರೆ ಈ ದೇವಾಲಯ ತುಂಬ ಪುರಾತನವಾದಂತಹ ನಂಬಿಕೆಗಳಿದೆ. ಸ್ನೇಹಿತರೆ, ಈ ದೇವಾಲಯದಲ್ಲಿ ಹಲವಾರು ಕಡೆಯಿಂದ ಭಕ್ತಾದಿಗಳು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಲು ಹಾಗೆ ಹರಕೆ ಪೂಜೆಯನ್ನು ನೀಡಲು ದೂರ ದೂರದಿಂದ ಆಗಮಿಸುತ್ತಾರೆ. ಸ್ನೇಹಿತರೆ, ಈ ದೇವಾಲಯವು ನೂತನವಾಗಿ ಜೀರ್ಣೋದ್ಧಾರಗೊಂಡು ಪುನರ್ ಪ್ರತಿಷ್ಠಾಪನೆಯಾದಂತಹ ದೇವಾಲಯ. ಮುಂಚೆ ಈ ದೇವಾಲಯದಲ್ಲಿ ಪ್ರತಿ ವರ್ಷ ಮೇ 21ರಂದು ಜಾತ್ರಾ ಮಹೋತ್ಸವ ನಡೀತಾ ಇತ್ತು. ಸ್ನೇಹಿತರೆ, ಆದರೆ ಇದೀಗ ಜನವರಿ 21ರಂದು ಜಾತ್ರಾ ಮಹೋತ್ಸವವನ್ನು ನಡೆಸಲಾಗುತ್ತಿದೆ. ಮುಂಚೆ ಅಂದರೆ ನಮ್ಮ ಪೂರ್ವಜರ ಕಾಲದಲ್ಲಿ ಈ ದೇವಾಲಯದಲ್ಲಿ ಜನವರಿ 21ರಂದೇ ಜಾತ್ರಾ ಮಹೋತ್ಸವವನ್ನು ನಡೆಸಲಾಗುತ್ತಿತ್ತು ಅಂತ ಹೇಳಲಾಗುತ್ತೆ. ಇಲ್ಲಿಯ ರೈತರು ಕೃಷಿ ಭೂಮಿಯನ್ನು ಅವಲಂಬಿತರಾಗಿದ್ದರಿಂದ ಭತ್ತ ಬೆಳೆಯುವ ಸಲುವಾಗಿ ಮೇ 21ಕ್ಕೆ ಜಾತ್ರಾ ಮಹೋತ್ಸವವನ್ನು ಆರಂಭಿಸಿದ್ದರು ಅಂತ ಹೇಳಲಾಗುತ್ತೆ. ಆದರೆ ಇದೀಗ ದೇವರ ಪುನರ್ ಪ್ರತಿಷ್ಠಾಪನೆಯಾದ ನಂತರ ಮತ್ತೆ ಜನವರಿ 21ಕ್ಕೆ ಜಾತ್ರಾ ಮಹೋತ್ಸವವನ್ನು ನಡೆಸಲಾಗುತ್ತಿದೆ. ಈ ದೇವಾಲಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ 12 ಸ್ಥಳಗಳು ಕೂಡ ಇವೆ. ಸ್ನೇಹಿತರೆ, ಆ 12 ಸ್ಥಳಗಳಿಗೂ ಹಸಿರು ಪೂಜೆ ವಿಶೇಷವಾದಂತಹ ಸೇವೆಯಾಗಿರುತ್ತೆ. ಜನವರಿ 14ನೇ ತಾರೀಕು ಜಾತ್ರೋತ್ಸವದ ಬಾಗಿಲು ತೆಗೆಯುವ ಕಾರ್ಯಕ್ರಮ ನಡೆಸಲಾಗುತ್ತೆ. ಸ್ನೇಹಿತರೆ, ಆ ದಿನ ದೇವಾಲಯದಿಂದ ಕುಂಭಕ್ಕೆ ಅಲಂಕಾರವನ್ನು ಮಾಡಿ ಜಾತ್ರೆ ನಡೆಯುವ ಸ್ಥಳಕ್ಕೆ ತಂದು ಪೂಜೆಯನ್ನು ಮಾಡಿ ಶರಾವತಿ ನದಿಯಲ್ಲಿ ತೆಪ್ಪಗಳ ಮುಖಾಂತರ ತೇಲಿ ಇದು ಉತ್ಸವದ ಆರಂಭವಾಗಿರುತ್ತೆ. ಸ್ನೇಹಿತರೆ, ಯಾಕೆ ಈ ರೀತಿ ಮಾಡಲಾಗುತ್ತೆ ಅಂದರೆ ಇದು ಎಲ್ಲ ದೇವಾದಿ ದೇವತೆಗಳಿಗೂ ಆಹ್ವಾನ ಕೊಡುವ ರೀತಿಯಲ್ಲಿ ಈ ಆಚರಣೆಯನ್ನು ಮಾಡಲಾಗುತ್ತೆ. ಸ್ನೇಹಿತರೆ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೇವರಿಗೆ ಮಹಾ ಮಂಗಳಾರತಿಯ ಸೇವೆ ಆರಂಭವಾಗುತ್ತೆ. ಸ್ನೇಹಿತರೆ, ಅದಾದ ನಂತರ ಇನ್ನೂ ಸ್ವಲ್ಪ ವಿಶೇಷತೆಗಳಿದೆ, ಅದರ ಬಗ್ಗೆ ಕೂಡ ಹೇಳ್ತೀನಿ.
19ನೇ ತಾರೀಕು ಚಿಕ್ಕ ಮಕ್ಕಳು ಹೂವಿನಿಂದ ಅಲಂಕಾರವನ್ನು ಮಾಡಿಕೊಂಡು ಬೆತ್ತವನ್ನು ಕೈಯಲ್ಲಿ ಹಿಡಿದು ದೇವಾಲಯದ ಪೂಜೆ ಆದ ನಂತರ ಗ್ರಾಮ ಸಂಚಾರವನ್ನು ಮಾಡುತ್ತಾರೆ ಸ್ನೇಹಿತರೆ. ಹಾಗೆ 20ನೇ ತಾರೀಕು ಹಗಣ ಕಟ್ಟುವ ಕಾರ್ಯಕ್ರಮ ಇರುತ್ತೆ. ದೇವಾಲಯದ ಮಹಾಪೂಜೆ ಆದ ನಂತರ ಮೆರವಣಿಗೆಯಲ್ಲಿ ಜಾತ್ರಾ ನಡೆಯುವ ಸ್ಥಳಕ್ಕೆ ಬಂದು ಆದಿ ಸ್ಥಳದಲ್ಲಿ ಪ್ರದಕ್ಷಿಣೆಯನ್ನು ಹಾಕಿ ಅದಾದ ನಂತರ ಗ್ರಾಮದಲ್ಲಿ ಜಾತ್ರಾ ಮಹೋತ್ಸವದ ಬಗ್ಗೆ ತಿಳಿಸಿ ಭಕ್ತರು ನೀಡುವ ಭಕ್ತಿಪೂರ್ವದ ಕಾಣಿಕೆಯನ್ನು ಸ್ವೀಕರಿಸಲಾಗುತ್ತೆ. ಇದಾದ ನಂತರ ನೀವು ಅಲ್ಲಿ ನೋಡಬಹುದು ಸೂಲದ ಮರ ಅಂತ ವಿಶೇಷವಾಗಿ ಅಲ್ಲಿ 2 ಸೂಲದ ಮರಗಳಿವೆ. ಆ ಸೂಲದ ಮರ ಹತ್ತುವ ಕಾರ್ಯಕ್ರಮ ಇರುತ್ತೆ ಸ್ನೇಹಿತರೆ. 21ನೇ ತಾರೀಕು ಜಾತ್ರಾ ಮಹೋತ್ಸವದ ದಿನ ಸೂಲದ ಮರ ಹತ್ತುವ ಕಾರ್ಯಕ್ರಮ ಇರುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದೇ ಈ ಸೂಲದ ಮರ, ಅಂದರೆ ಇದಕ್ಕೆ ಸೂಲದ ಕಂಬ ಅಂತ ಕೂಡ ಹೇಳಲಾಗುತ್ತೆ. ಈ ಸೂಲದ ಮರದ ತುದಿಯಲ್ಲಿ ಬಾಳೆ ಕೊನೆಗಳನ್ನು ಕಟ್ಟಲಾಗುತ್ತೆ. ಯಾಕಂತಂದರೆ ಇಲ್ಲಿ ಈ ಸೂಲದ ಮರವನ್ನು ತುದಿ ಹತ್ತಿದವರು ಆ ಬಾಳೆ ಕೊನೆಯನ್ನು ಪ್ರಸಾದ ರೂಪದಲ್ಲಿ ಕೆಳಗೆ ನಿಂತಿರುವಂತಹ ಎಲ್ಲ ಭಕ್ತಾದಿಗಳಿಗೆ ಕೊಡಲಾಗುತ್ತೆ ಸ್ನೇಹಿತರೆ. ಇದಾದ ನಂತರ ಇಲ್ಲಿ ಸಿಡಿ ಆಡುವುದರ ಕಾರ್ಯಕ್ರಮ ಇರುತ್ತೆ ಸ್ನೇಹಿತರೆ. ನೀವು ನೋಡ್ಬೋದು ಸಂಜೆಯಲ್ಲಿ ಈ ಜಾಗದಲ್ಲಿ ಸಿಡಿ ಆಡುವ ಕಾರ್ಯಕ್ರಮ ನಡೆಯುತ್ತೆ. ಇದೆಲ್ಲ ಮುಗಿದ ನಂತರ ಕೊನೆಯಲ್ಲಿ ಚಿಕ್ಕ ಮಕ್ಕಳ ಕೈಯಲ್ಲಿ ಪೂಜೆಯನ್ನು ಮಾಡಿಸಲಾಗುತ್ತೆ ಸ್ನೇಹಿತರೆ. ಅಂದರೆ 26ನೇ ತಾರೀಕು ಬಾಗಿಲು ಹಾಕುವ ಕಾರ್ಯಕ್ರಮ ಅಂತ ಈ ಚಿಕ್ಕ ಮಕ್ಕಳ ಕೈಯಲ್ಲಿ ದೇವರಿಗೆ ಆರತಿಯನ್ನು ಮಾಡಿಸಿ ಬಾಗಿಲು ಹಾಕುವ ಕಾರ್ಯಕ್ರಮ ಮಾಡುತ್ತಾರೆ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ನಾನು ತಿಳಿದುಕೊಂಡಿರುವಂಥ ಈ ದೇವಾಲಯದ ಬಗ್ಗೆ ಇರುವಂತಹ ಮಾಹಿತಿ. ಈ ದೇವಾಲಯದ ಬಗ್ಗೆ ನೀಡಿದಂತಹ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.